ನಮಸ್ಕಾರ ಎಲ್ಲರಿಗೂ. ಇವತ್ತು ಬಹಳ ವಿಶೇಷವಾಗಿರುವಂತಹ ಬಲೂನ್ ಗತ್ಲೆ ಉಬ್ಬಿ ಬರುವಂತಹ ಬಿಳಿ ಹೋಳಿಗೆಗಳನ್ನ ಮಾಡಿ ತೋರ್ಸಕತ್ತೀವ್ರಿ. ಅತಿ ಮಸ್ತಾಗಿ ಮತ್ತು ಸಾಫ್ಟ್ ಆಗಿರುವಂತಹ ಈ ಒಂದು ಹೋಳಿಗೆ ರೆಸಿಪಿ ರೀ ಯಾರು ಬೇಕಾದ ಫಸ್ಟ್ ಟೈಮ್ ಮಾಡೋರು ಅತಿ ಸುಲಭವಾಗಿ ಮಾಡ್ಬೋದ್ರಿ. ಹಾಗಾದ್ರೆ ಸರಳವಾಗಿ ನಾವು ತೋರಿಸ್ಕೊಡ್ತೀವಿ. ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿ, ಬಾಜು ಬರೋ ಗಂಟೆ ಮೇಲೂ ಒತ್ತಿ ಬಿಡ್ರಿ. ಹಾಗಾದ್ರೆ ಮೊದಲಿಗೆ ಒಂದು ಸಾಂದ ಪರಾತ್ನಾಗ ನಾವು 1 ಕಪ್ ಅಷ್ಟ ಮೈದಾ ಹಿಟ್ಟನ್ನು ತೊಗೊಂಡ್ರಿ. ಅದಕ್ಕೆ ನೋಡ್ಕೊಂಡ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೊಂಡ್ರಿ. ಅದಾದ ನಂತರ ನಾವು ಇದಕ್ಕೆ ಸ್ವಲ್ಪ 1 ಚಮಚ ಅಷ್ಟು ಅಡುಗೆ ಎಣ್ಣೆಯನ್ನು ಹಾಕಿ ಕರೆಕ್ಟಾಗಿ ಅದನ್ನು ಮಮ್ಮಿ ಏನು ಮಾಡೋಣ ಮಿಕ್ಸ್ ಮಾಡೋರಿ. ಈ ಹಿಟ್ಟು ಆಮೇಲೆ ಎಲ್ಲ ಮಿಕ್ಸ್ ಆಗಲಿ. ಆಮೇಲೆ ಎಷ್ಟು ಬೇಕೋ ನೋಡ್ಕೊಂಡ ಅಷ್ಟು ನೀರು ಹಾಕೊಂತ ನಾವು ಕನಕನಾದಕ್ಕೆ ಶುರು ಮಾಡ್ಬೇಕ್ರಿ. ಕನಕನಾದುವಾಗ ಜಾಕಿಲೆ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ರಿ. ಭಾಳ ಸೊಮ್ಮೆ ಹುಯ್ಯತ್ ಹಾಕಿ ಸುರಿಬೇಡ್ರಿ. ಆಮೇಲೆ ಕನಕ ನೀವು ಚಂದಂಗಿ ಮಾಡ್ಕೊಳ್ಬೇಕು. ಚಪಾತಿ ಇಟ್ಟಿರ್ತೈತ್ರಲ್ಲ ಅದಕ್ಕಿಂತ ಸ್ವಲ್ಪ ಮಿದುವಾಗಿ ಚಂದಂಗೆ ನೀವು ಮಿದ್ದಿ ಇಟ್ಕೊಳ್ಬೇಕ್ರಿ. ನಡಬಾರ್ಕ ಏನು ಮಾಡಿರಿ, ಅದ್ರ ಮೇಲೆ ಒಂದು ಬೌಲ್ ಮುಚ್ಚಿ ಬಿಟ್ಬಿಡ್ರಿ. ಅಲ್ಲಿ ಇನ್ನೊಂದು ಕಡೆ ಬೌಲ್ದಾಗ ಏನು ಮಾಡೋರಿ, ನಾವು 1 ಕಪ್ ಅಷ್ಟು ಅಕ್ಕಿ ಹಿಟ್ಟನ್ನು ತೊಗೊಳಕತ್ತೀವ್ರಿ. ಆಮೇಲೆ ಒಂದು ಕಡಾವಿಗಾಗ ನಾವಿಲ್ಲಿ 1.5 ಕಪ್ ಅಷ್ಟು ನೀರನ್ನು ಕಾಯಕ್ಕಿಡಕತ್ತೀವ್ರಿ. ಗೊತ್ತಾತ್ರಲ್ಲ. ಆ ನೀರಿಗೆ ಸ್ವಲ್ಪ ಉಪ್ಪನ್ನು ಹಾಕಿರಿ. ಉಪ್ಪು ಹಾಕಿದ್ಮೇಲೆ ಒಂದು ಈಟ್ ಮಿಕ್ಸ್ ಮಾಡಿದಂಗೆ ಮಾಡಿರಿ. ಅದಾದ ನಂತರ ಆ ಅಕ್ಕಿ ಹಿಟ್ಟು 1 ಕಪ್ ಅಕ್ಕಿ ಹಿಟ್ಟನ್ನು ಕುದಿಯುವಂಥ ನೀರಿಗೆ ತೊಗೊಂಡ್ಬಂದು ಹಾಕಿ ನೀವಿಲ್ಲಿ ಮಿಕ್ಸ್ ಮಾಡ್ಬೇಕ್ರಿ. ನೀವು ಇಲ್ಲಿ ನೋಡಿದ ಕೂಡಲೇ ನಿಮಗೇನೋ ಅನ್ಸಾಕತ್ತಿರ್ತೈತಿ. ಇದೇ ರೀತಿ ಮತ್ತೊಂದು ರೆಸಿಪಿ ಮಾಡ್ತಾರಲ್ರಿ, ಗೋಧಿ ಇಡ್ಲಿ ಅಂತೇಳಿ, ಕೊಟ್ರ ಚಪಾತಿ ಅಥವಾ ಗೋಧಿ ರೊಟ್ಟಿ ಅಂತ ಕರಿತೇವ್ರಿ. ಅದನ್ನು ನಾವು ಈಗಾಗಲೇ ಮಾಡಿ ತೋರಿಸಿದ್ದೀವಿ. ಈಗ ಒಂದು ಪ್ಲೇಟ್ ಮುಚ್ಚಿಬಿಡ್ರಿ. ಅದಾದ್ಮೇಲೆ ಅದನ್ನು ಕೆಳಗೆ ತೊಗೊಂಬಂದು ಅದ್ರಾಗ ಒಂದು ಈಟ ಎಣ್ಣೆಯನ್ನು ಹಾಕಿ ನೀವು ಇದನ್ನು ಕಲ್ಸಾಕಂದ್ರೆ ಮಿದ್ದಕ್ಕೆ ಶುರು ಮಾಡ್ಬೇಕಾಕೈತ್ರಿ. ಅಕ್ಕಿ ಹಿಟ್ಟಿನ ಹೂರ್ಣ ನೀವು ತಯಾರು ಮಾಡ್ಕೊಳ್ಬೇಕಾಕೈತ್ರಿ. ಸಿಂಪಲ್ ಆಗಿರುವಂತಹ ಹೋಳಿಗೆ, ಭಾಳ ಮಸ್ತ್ ಆಗಿರುವಂತಹ ಹೋಳಿಗೆ ರೀ. ನೋಡ್ಬಂದು ನೀವು ಎಷ್ಟು ಮಸ್ತಾಗಿ ಮೆದುವಾಗಿ ಆಗೈತಿ ಅಂಥೇಳಿ. ಇದರಲ್ಲೇ ಒಂದೊಂದು ನಾವು ಉಳ್ಳಿಗತ್ಲೆ ಅಂದ್ರೆ ಹೂರ್ಣದ ಉಂಡೆಗತ್ಲೆ ಮಾಡ್ಕೊಂಡು ಇಟ್ಕೊಳ್ಬೇಕಾಕೈತ್ರಿ. ಅಕ್ಕಿ ಹಿಟ್ಟಲೆ ಚೆನ್ನಾಗಿ ಕೈಯಾಗ ಅದನ್ನು ಆಟ ಆಡಿಸಿ ನೀವು ಎಲ್ಲನೂ ಒಮ್ಮೆನ ಮಾಡಿ ಇಟ್ಕೊಂಡ್ಬಿಟ್ರೂ ಮುಗಿದು ಹೋಗ್ತೈತ್ರಿ. ಗೊತ್ತಾತಿಲ್ಲ. ನೋಡ್ಕೊಂಡ ಎಲ್ಲ ಒಂದು ಸೈಜನ್ನು ಮಾಡಿ ಆಮೇಲೆ ಕಡಾಂಗಿಯಾಗಿಟ್ಟು ಒಂದು ಪ್ಲೇಟನ್ನು ಮುಚ್ಚಿ ನೀವು ತಯಾರು ಮಾಡಿ ಇಟ್ಕೊಂಡ್ಬಿಡ್ರಿ. ಹಂಗೆ ನಾವು ಕನಕ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ತೆಗೆದು ನೋಡ್ರಿ. ಚಲೋ ತಂಗಿ ಆಗಿರ್ತೈತಿ, ಮಸ್ತಾಗಿ ಸಾಫ್ಟ. ಅದಾದ ನಂತರ ಅದಕ್ಕೆ ಇನ್ನೊಂದು ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ನೀವು ಮಿದ್ಕೊಳ್ಬೇಕಾಕೈತ್ರಿ. ಏಕದಮ್ ಹದ ಬರುವಂಗೆ ಚಂದಂಗೆ ನೀವು ಈ ರೀತಿ ಸಾಫ್ಟಾಗಿ ಮಿದ್ಕೊಂಡ್ರಿ ಅಂತಂದ್ರೆ ಹೋಳು ಮಸ್ತಾಗಿ ಭಾಳ ಚಂದಂಗೆ ಬರ್ತಾವೆ. ಅದಕ್ಕೆ ಈಗ ಅವನು ಎಲ್ಲನೂ ಉಳ್ಳಿಗಳನ್ನ ಒಂದೇ ಸೈಜ್ ತಗೋಬೇಕಾದ್ರೆ ಕೈಲಿಂದ ಹಿಂಗೆ ಒತ್ತಿ ತಗೋಬೋದು, ಇಲ್ಲ ಹೆಂಗೆ ತಗೋತಿರೋ ನಿಮ್ಗೆ ಇಷ್ಟ ಬಂದಂಗೆ ತೆಗೀರಿ. ಅದಾದ ನಂತರ ಅವನು ಸ್ವಲ್ಪ ಪೇಡೆಗತ್ಲೆ ಮಾಡಿ ನೀವು ರೆಡಿ ಮಾಡಿ ಇಟ್ಕೊಂಡ್ಬಿಡ್ರಿ. ಒಂದು 8 ಉಳ್ಳಿ, ಒಂದು 8 ಹೂರ್ಣದ ಉಂಡೆ ಹಿಂಗೆ ಇಷ್ಟು ಮಾಡಿ ಇಟ್ಕೊಂಡ್ರಿ ಅಂದ್ರೆ ಭಾಳ ಮಸ್ತಾಗಿ ಮಾಡಕ್ಕೆ ಬರ್ತೈತ್ರಿ. ಈಗ ಇವನ್ನ ನಾವು ಹೂರ್ಣ ಅಂದ್ರೆ ಆ ಅಕ್ಕಿ ಹಿಟ್ಟನ್ನು ತುಂಬಿ ಚಂದಂಗಿ ಲಟ್ಟಿಸ್ಬೇಕಲ್ರಿ. ಅದಕ್ಕೆ ಬರೋಬ್ಬರಿಯಾಗಿ ಆ ಮೈದಾ ಪೇಡೆ ಏನಿರ್ತೈತಿಲ್ಲ ಅದನ್ನು ಹಿಂಗೆ ಬಟ್ಟಲ್ಗತ್ಲೆ ಮಾಡ್ಕೊಂಡು ಅದ್ರಾಗ ನಡಬರ್ಕಿ ಅಕ್ಕಿ ಹಿಟ್ಟಿನ ಉಂಡೆನ ಇಡ್ರಿ. ಇಟ್ಟಾದ್ಮೇಲೆ ಒಂದು ಕೈಯಿಂದ ಈ ರೀತಿ ಒತ್ಕೋತ ಹೋದ್ರೆ ಕೆಳಗಿನ ಕೈಯಿಂದ ನೀವು ಆ ಬಟ್ಲ ತುಂಬ್ಕೋತ ಇರ್ಬೇಕ್ರಿ. ಹಂಗೆ ಮ್ಯಾಲೆ ಲಾಸ್ಟಿಗೆ ಬಂದು ಅದನ್ನು ಕ್ಲೋಸ್ ಮಾಡಿ ಅಲ್ಲೇ ಮಡಚಿ ಆದ್ಮೇಲೆ ಅದನ್ನು ಒಂದು ಈಟ್ ಹಿಂಗೆ ಕೈಲೇ ಒತ್ತಿರಿ. ಒತ್ತಿದಾದ್ಮೇಲೆ ಅದನ್ನು ಮೈದಾ ಹಿಟ್ಟಿನಾಗ ಒಂದ್ಸಲ ಎದಕ್ಕೊಂದ ತೊಗೊಂಬರ್ರಿ, ಅಂದ್ರೆ ಹಿಟ್ಟು ಹಚ್ಚಿರಿ ಅದಕ್ಕೆ. ಅದಾದ ನಂತರ ನೀವು ಇದನ್ನು ಲಟ್ಟಿಸಾಕ ಶುರು ಮಾಡ್ಬೇಕಾಕೈತ್ರಿ. ಗೊತ್ತಾದ್ರಲ್ಲ. ಸಮಾಧಾನಲೆ ಲಟ್ಟಿಸ್ರಿ. ಯಾಕಂತಂದ್ರೆ ಉಳಿದಿದ್ದ ಹೋಳಿಗೆಗತ್ಲೆ ಅಲ್ಲ, ಸರಳವಾಗಿ ಬರ್ತೈತಿ, ಪಟ್ನ ಬರ್ತೈತಿ. ಅದಕ್ಕೆ ನೀವು ಸಮಾಧಾನಲೆ ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು, ಸಣ್ಣ ಮಾಡೋರಿದ್ರೆ ಸಣ್ಣ ಮಾಡ್ಬೋದು, ದೊಡ್ಡ ಮಾಡೋರಿದ್ರೆ ದೊಡ್ಡನು ಮಾಡ್ಬೋದು ರೀ. ಗೊತ್ತಾತ್ರಲ್ಲ. ನಾವಿಲ್ಲಿ ಬರೋಬ್ಬರಿಯಾಗಿ ನಿಮಗೆ ಹೋಳಿಗೆಯನ್ನು ತೋರ್ಸಕತ್ತೀವಿ. ಸೇಮ್ ಸ್ಟೆಪ್ಸನ್ನು ನೀವು ಫಾಲೋ ಮಾಡಿದ್ರಿ ಅಂತಂದ್ರೆ ಅತಿ ಮಸ್ತಾಗಿ ಬರ್ತಾವೆ. ಆಮೇಲೆ ಈ ಹೋಳಿಗೆ ನಿಮ್ಗೆ ಭಾಳ ಮಸ್ತ್ ಅಂದ್ರೆ ಎತ್ತರ ಜೊತೆ ಅನಿಸ್ತತಿ ಅಂತಂದ್ರೆ ಮಾವಿನ ಹಣ್ಣಿನ ಸೀಕರ್ಣೆ ರೀ. ಸೀಕರ್ಣೆ ಒಂದು ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ರೀ ಬಿಳಿ ಹೋಳಿಗೆಗೆ. ಈಗ ನೋಡ್ರಿ, ಚಂದಂಗಿ ಒಂದು ಹೋಳಿಗೆಯನ್ನು ನಾವು ಲಟ್ಟಿಸಿದೀವಿ 2 ಸೈಡ್ ಚಂದಂಗಿ. ಆಮೇಲೆ ಒಂದು ತವಿನ ನೀವು ಕಾಯಕ್ಕಿಡ್ರಿ. ತವಿ ಮೇಲೆ ಈ ಒಂದು ಹೋಳಿಗೆಯನ್ನು ಬೇಯಕ್ಕೆ ಹಾಕಿಬಿಡ್ರಿ. ಅದು ಸ್ವಲ್ಪ ಟೈಮ್ ತೊಗೊಂಡು ಹಿಂಗೆ ಗುಳಿಗದ್ಲೆ ಕಣ್ಣಂಗೆ ಕಾಣತ್ತಿರ್ತೈತಿ. ಅವಾಗ ನೀವು ತಿರುಗಿಸಿ ಹಾಕಿರಿ. 2 ಮೈ ಚಂದಂಗೆ ಬೆಂದಿತ್ತು ಅಂತಂದ್ರೆ ಬರೋಬ್ಬರಿಯಾಗಿ ಹಿಂಗೆ ಉಬ್ಬಾಕ್ ಚಾಲೋ ಆಗ್ತದ್ರಿ. ನೋಡ್ಬೋದು ನೀವು ಎಷ್ಟು ಚಂದಂಗಿ ತಣ್ಣಿನ ತಾನ ನೀವು ಎಲ್ಲ ಹೋಳಿಗೆ ಒಂದ ಅಂತಲ್ರಿ, ಎಲ್ಲಕ್ಕೆಲ್ಲ ಹೋಳಿಗೆ ಇದೇ ರೀತಿನ ಅತಿ ಸುಲಭವಾಗಿ ಮಸ್ತಾಗಿ ಉಬ್ಬಿ ಬರ್ತಾವೆ. ಬೆಳ್ಳಗೆ ಕಾಣುವಂತಹ ಈ ಒಂದು ಬಿಳಿ ಹೋಳಿಗೆ ನಿಮಗೆ ಹೇಳಿದ್ರೆ ಮಾವಿನ ಹಣ್ಣಿನ ಸೀಕರ್ಣಿ ಜೊತೆ ತಿನ್ನಕತ್ರ ವಾ ಅನಿಸ್ತೈತೆ ರೀ. ಅಷ್ಟು ಮಸ್ತಾಗಿರ್ತೈತೆ ರೀ. ಹಂಗೆ ಇದನ್ನ ನೀವಿಷ್ಟು ಬೇಯಿಸಿ ತಗೊಂಡ್ಬಿಡ್ರಿ. ಇಷ್ಟು ಮಾಡಿದ್ರಿ ಅಂತಂದ್ರೆ ಬರೋಬ್ಬರಿಯಾಗಿರುವಂತಹ ಬಿಳಿ ಹೋಳಿಗೆ ಬಂತು ಅಂತ ಅರ್ಥ. ಈಗ ಅದೇ ರೀತಿ ಇನ್ನೊಂದು ಹೋಳಿಗೆಯನ್ನು ನೀವು ನೋಡ್ಬೋದು ರೀ.
ನೋಡಿ ಇಷ್ಟ ಮಾಡಿರಿ, ಬರೋಬ್ಬರಿಯಾಗಿ ನೀವು ಹೂರಣ ತುಂಬೋದು, ಕ್ಲೋಸ್ ಮಾಡೋದು, ಆಮೇಲೆ ಲಟ್ಸೋದು. ಹಂಗೆ ಈ ಬಿಳಿ ಹೋಳಿಗೆ ಅಷ್ಟೇ ಅಲ್ದ, ಬಿಳಿ ಹೋಳಿಗೆ ಒಳಗನ್ನ ಖಾರದ ಹೋಳಿಗೆಯನ್ನು ಮಾಡ್ತಾರೆ. ಬಿಳಿ ಖಾರದ ಹೋಳಿಗೆ ಅವನು ನಾವು ಈಗಾಗಲೇ ಮಾಡಿ ತೋರಿಸಿದ್ದೀವಿ. ನೀವು ಹಿಟ್ಟನ್ನು ಹಿಂಗೆ ಈ ರೀತಿ ಹಚ್ಚಿನೂ ಲಟ್ಸಕ್ಕೆ ಶುರು ಮಾಡ್ಬೋದು. ಆ ಖಾರದ ಹೋಳಿಗೆ ಅಥವಾ ಬಿಳಿ ಖಾರದ ಹೋಳಿಗೆಯನ್ನು ನೀವು ನಮ್ಮ ಚಾನಲ್ದಾಗ ನೋಡ್ಬೋದು ರೀ. ಹಂಗೆ ಆ ಗೋಧಿ ರೊಟ್ಟಿ ಮತ್ತು ಕೊಟ್ರ ಚಪಾತಿ ಅಂತೀವಲ್ರಿ, ಅದನ್ನು ಸಹ ನಮ್ಮ ಚಾನಲ್ದಾಗ ನೋಡ್ಬೋದು. ಆಮೇಲೆ ಈಗ ನಿಮಗೆ ಹೇಳ್ರಿ ಇದ್ರ ಜೊತೆ ಯಾವ ಕಾಂಬಿನೇಷನ್ ಅಂತ ಸೀಕರಣೆ ಹೇಳಿನಿಲ್ರಿ, ಹಂಗೆ ಹಸಿರು ಬದ್ನಿಕಾಯಿನೂ ಇರ್ತೈತಲ್ರಿ, ಆ ಥರದೊಂದು ಭಾಳ ಮಸ್ತಾಗಿರುವಂತಹ ಪಲ್ಯ ಮಾಡ್ತಾರೆ, ಅದನ್ನು ನಾವು ನಿಮ್ಗೆ ತೋರಿಸಿದ್ದೀವಿ. ಅವು ಎಲ್ಲವೂ ಈ ಬಿಳಿ ಹೋಳಿಗೆ ಜೊತೆ ಬೆಸ್ಟ್ ಕಾಂಬಿನೇಷನ್ ಅಂತಂದ್ರೆ ತಪ್ಪಾಗಂಗಿಲ್ಲ ರೀ. ಹಂಗೆ ನೀವು ಎಲ್ಲ ಇದೇ ರೀತಿ ಲಟ್ಸಾಕ ಮತ್ತು ಬೇಯಿಸಾಕ ಶುರು ಮಾಡಬೇಕಾಗದ್ರಿ. ನೀವು ಎಷ್ಟು ಮಾಡ್ಕೊಂಡಿರ್ತಿರಲ್ಲ ಅಷ್ಟು ಈಗ ಚೆಂದಾಗಿ ಮಾಡಿದ್ರಿ ಅಂತಂದ್ರೆ ಮಸ್ತಾಗಿರುವಂತಹ ಸಿಂಪಲ್ ಆಗಿರುವಂತಹ ಹೋಳಿಗೆ ರೆಡಿ ಆಗ್ತಾವೆ. ಹಾಗಾದರೆ ನೀವು ತಪ್ಪಲಾರ್ದ ಈ ಬಿಳಿ ಹೋಳಿಗೆಗಳನ್ನ ಮಾಡ್ಕೋತೀರಿ ಅಂತೇಳಿ ಭಾವಿಸ್ತೀವಿ. ಇನ್ನು ಬೇಯಿಸೋಗಂತ ಸ್ವಲ್ಪ ಅದು ಉಬ್ಬಕ್ಕೆ ಬರಂಗಿಲ್ಲ ರೀ, ಕಡ್ತಾರ ತೊಗೊಂಡು ಒಂದು ಈಟ್ ಮ್ಯಾಲೆ ಹಚ್ಚಿದ್ರೆ ಅಂದ್ರೆ ಸಾಕು, ಹಿಂಗೆ ಎದ್ದ ಬಲೂನ್ ಗತ್ಲೆ ಚೆಂದಂಗೆ ಉಬ್ಬಿ ಬರ್ತೈತಿ. ನೀವು ಆರಾಮ್ ಸರಿಯಾಗಿ ಅದನ್ನು ತಕ್ಕೊಂಡ ಇಟ್ಕೊಳ್ಬೋದು ರೀ. ತೀತ್ರಲ್ಲ ಈ ರೀತಿಯಾಗಿ. ಮತ್ತು ನೀವು ಈ ರೀತಿಯ ಮತ್ತು ಯಾವ್ಯಾವ ರೀತಿ ಹೋಳಿಗೆಗಳನ್ನ ಮಾಡ್ತೀರಿ ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಾಗ ಹೇಳ್ರಿ, ಅದನ್ನು ಮರ್ಯಾಕೆ ಹೋಗ್ಬೇಡ್ರಿ. ಹಂಗೆ ಈ ಹೋಳಿಗೆ ಮಾಡಿದ ಮೇಲ್ತೂ ಅದನ್ನು ತಪ್ಪಲಾರ್ದ ಸೀಕರಣೆ ಜೊತೆ ತಿಂದು ಹೆಂಗೆ ಬಂದಿತ್ತು ಅನ್ನೋದನ್ನು ಹೇಳೋದು ಮರ್ಯಾಕೆ ಹೋಗಬೇಡ್ರಿ. ಯಾಕಂತಂದ್ರೆ ನಿಮ್ಮ ಫೀಡ್ಬ್ಯಾಕ್ನು ಇಂಪಾರ್ಟೆಂಟ್ ಆಕೈತಲ್ರಿ. ಈಗ ನೋಡ್ಬೋದು ನೀವು ಎಲ್ಲ ಹೋಳಿಗೆಗಳನ್ನ ನಾವು ನಿಮ್ಗೆ ಅತಿ ಸುಲಭವಾಗಿ ಮಾಡೋದು ಹೆಂಗೆ ಅಂತ ತೋರಿಸಿದ್ದೀವಿ. ಇನ್ನು ನಿಮ್ಮ ಕೆಲಸತಿ ಇದನ್ನು ಟ್ರೈ ಮಾಡೋದು ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ನಮ್ಮ ವಿಡಿಯೋಗಳನ್ನ ಶೇರ್ ಮಾಡಿ ಅವ್ರಿಗೂ ಟ್ರೈ ಮಾಡೋಕ್ಕೆ ಹೇಳ್ರಿ ಅಂತ ಹೇಳ್ತಾ, ನೆನಪಿರಲಿ ಇದು ಸವಿರುಚಿಯ ಸೊಬಗು, ಅನ್ನದಾತ ಸುಖೀಭವ. ಧನ್ಯವಾದಗಳು, ನಮಸ್ಕಾರ.